ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನಿಂಗ್ ಸ್ಪಾಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕರೆಂಟ್ ಅಫೇರ್ಸ್. ಸೊ ಇವತ್ತಿನ ಡೇಟ್ 25 ಸೆಪ್ಟೆಂಬರ್ 2024. ಸೊ ಈ ಒಂದು ಇನ್ಫಾರ್ಮೇಷನನ್ನು ಪ್ರಜಾವಾಣಿ ದಿನಪತ್ರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ನಿಮಗೆಲ್ಲರೂ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಭಾವಿಸ್ತೀನಿ. ಹೀಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ and that mechanical energy can be converted into electrical energy. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ನೊಂದಿಗೆ ಈ ಒಂದು ಗ್ಯಾಸ್ ಪವರ್ ಪ್ಲ್ಯಾಂಟ್ ವರ್ಕ್ ಮಾಡುತ್ತೆ. ಸೊ ಹೇಗೆ ಅಂತಂದರೆ, ಈ ಗ್ಯಾಸ್ ಪವರ್ ಪ್ಲ್ಯಾಂಟ್ನಲ್ಲಿ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡ್ತೇವೆ. ಈ ನ್ಯಾಚುರಲ್ ಗ್ಯಾಸ್ನಲ್ಲಿ ಕೆಮಿಕಲ್ ಎನರ್ಜಿ ಇರುತ್ತೆ, ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಮೀಥೇನ್. ಸೊ ಈ ಮೀಥೇನ್ನ ಮೊದಲು ಥರ್ಮಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ, ನಂತರ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ, ನಂತರ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇಲ್ಲಿ MCQನಲ್ಲಿ ಏನಂತ ಕೇಳ್ಬೋದು ಅಂತ ಅಂದರೆ, ವಿಚ್ ಈಸ್ ದ ಫಸ್ಟ್ ಗ್ಯಾಸ್ ಪವರ್ ಪ್ಲ್ಯಾಂಟ್ ಇನ್ ಕರ್ನಾಟಕ, ವೇರ್ ಇಟ್ ಈಸ್ ಅಂತ ಅಂದರೆ ಇಟ್ ಈಸ್ ಸಿಚುಯೇಟೆಡ್ ಇನ್ ಯಲಹಂಕ, ಬ್ಯಾಂಗ್ಳೂರ್. ಓಕೆ, ಸೊ ನೆಕ್ಸ್ಟ್ ಸುದ್ದಿ ಬಂದು EV ಬೈಕ್ ರಫ್ತಿಗೆ ಚಾಲನೆ. ಸೊ ನಗರದ ನವೋದ್ಯಮ ಕಂಪನಿ ಅಲ್ಟ್ರಾ ಓಲೆಟ್ ಆಟೋಮೇಟಿವ್ ತಯಾರಿಸಿರುವ F77 ಸ್ಪೋರ್ಟ್ಸ್ ಈ ಒಂದು ವೆಹಿಕಲ್ನ ಎಕ್ಸ್ಪೋರ್ಟ್ಗೂ ಕೂಡ ನಮ್ಮ ನಮ್ಮ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುತ್ತೆ. ಮತ್ತು ಇದಕ್ಕೆ ಬೃಹತ್ ಕೈಗಾರಿಕಾ ಸಚಿವರಾದ HD ಕುಮಾರಸ್ವಾಮಿ ಅವರು ನಿನ್ನೆ ಚಾಲನೆ ನೀಡಿರ್ತಾರೆ. ಸೊ ಇದು ಈ ಒಂದು EV ಎಲೆಕ್ಟ್ರಿಕ್ ವೆಹಿಕಲ್ ಈ ಬೈಕ್ನ ತಯಾರಿಸಿರೋರು ಅಲ್ಟ್ರಾ ಓಲೆಟ್ ಆಟೋಮೋಟಿವ್, ಇದು ಬೆಂಗಳೂರಿನ ಕಂಪ್ನಿಯಾಗಿದೆ. ಸೊ ಇಲ್ಲೊಂದು ಸುದ್ದಿ ಹೇಳಲು ಮರೆತೆ. ಸೊ ಇದು ಈ ಒಂದು ಪವರ್ ಪ್ಲ್ಯಾಂಟ್ ಏನಿದೆ, ಇದು 370 ಮೆಗಾವ್ಯಾಟ್ ಕೆಪಾಸಿಟಿ ಇರುವ ಪವರ್ ಪ್ಲ್ಯಾಂಟ್ ಆಗಿರುತ್ತೆ, 370 ಮೆಗಾವ್ಯಾಟ್. ಸೊ ಮುಂದಿನ ಸುದ್ದಿ, ಹರಿಣಿ ಅಮರಸೂರ್ಯ ಶ್ರೀಲಂಕಾದ ನೂತನ ಪ್ರಧಾನಿ. ಸೊ ನಿನ್ನೆ ಕರೆಂಟ್ ಅಫೇರ್ಸ್ನಲ್ಲಿ ನೀವು ನಮ್ಮ ಚಾನಲ್ನಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ದಿಸ್ಸಾನಾಯಕ ಇವರು ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿರ್ತಾರೆ ಸೋಮವಾರ. ಅದೇ ರೀತಿ ನಿನ್ನೆ ಶ್ರೀಲಂಕಾದ ನೂತನ ಪ್ರಧಾನಮಂತ್ರಿಯಾಗಿ ಹರಿಣಿ ಅಮರಸೂರ್ಯ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿರುತ್ತಾರೆ. ಸೊ ಇವರು ಶ್ರೀಲಂಕಾದ 3ನೇ ಮಹಿಳಾ ಪ್ರಧಾನಮಂತ್ರಿಯಾಗಿರುತ್ತಾರೆ. ಸೊ ಇಂದಿನ ಪ್ರಧಾನಮಂತ್ರಿಯಾಗಿದ್ದ ದಿನೇಶ್ ಗಣವರ್ಧನೆ ಅವರು ಸೋಮವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುತ್ತಾರೆ. ಸೊ ಶ್ರೀಲಂಕಾದ ನೂತನ ಪ್ರಧಾನಮಂತ್ರಿ ಯಾರು ಅಂತಂದರೆ ಅದು ಹರಿಣಿ ಅಮರಸೂರ್ಯ. ಇವರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿರುತ್ತಾರೆ ಮತ್ತು ವಿಧಾನಸಭೆಯಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಅವರಿಗೆ ಮತ ಚಲಾಯಿಸಲು ಹಕ್ಕನ್ನು ನೀಡಲಾಗಿರುತ್ತದೆ. 2020ರ ಜಿಲ್ಲಾ ಅಭಿವೃದ್ಧಿ ಮಂಡಳಿ DDC ಚುನಾವಣೆಯಲ್ಲಿ WPRಗಳು ತಮ್ಮ ಮತದಾನದ ಹಕ್ಕನ್ನು ಮೊದಲ ಬಾರಿಗೆ ಚಲಾಯಿಸಿದ್ದವು. ಸೊ ಇದು ಇಂಪಾರ್ಟೆಂಟ್ MCQ ಆಗಿರುತ್ತೆ. ಸೊ ಇದಾಗಿತ್ತು ಈ ಸುದ್ದಿ. ಮತ್ತು ಮುಂದಿನ ಸುದ್ದಿ ಹೋಗೋಣ. ಜೀವನ್ ಮತ್ತು ವಿಜಯ್ ಚಾಂಪಿಯನ್ಸ್. ಹಾಂಗ್ಜೌ ಓಪನ್ ಟೆನ್ನಿಸ್ ಟೂರ್ನಿಯ ಡಬಲ್ಸ್ ಪ್ರಶಸ್ತಿಯನ್ನು ಜೀವನ್ ಮತ್ತು ವಿನಯ್ ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಸೊ MCQನಲ್ಲಿ ನಿಮಗೆ ಕೇಳಬಹುದು, ಇತ್ತೀಚೆಗೆ ನಡೆದ ಹಾಂಗ್ಜೌ ಓಪನ್ ಟೆನ್ನಿಸ್ ಟೂರ್ನಿಯ ಡಬಲ್ಸ್ ಪ್ರಶಸ್ತಿಯ ವಿಜೇತರು ಯಾರು ಅಂತಂದರೆ ಅವರು ಭಾರತದ ವಿನಯ್ ಹಾಗೂ ಜೀವನ್. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಸ್ಪಾಟ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಈ ಥರ MCQs ಏನಾದ್ರು ಈ ಥರ ಕರೆಂಟ್ ಅಫೇರ್ಸ್ MCQ ಫಾರ್ಮೇಟಲ್ಲಿ ಏನಾದ್ರು ಬೇಕಾದರೆ, ಸೊ ಇದು ತುಂಬ MCQs ನಾವು ರೆಡಿ ಮಾಡಿರ್ತೀವಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ನ MCQ ಫಾರ್ಮೇಟ್ನಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಮುಖಾಂತರ ಇದೇ ಚಾನಲ್ನಲ್ಲಿ ಮತ್ತು ರೀಲ್ಸ್ ಮುಖಾಂತರ ಲರ್ನಿಂಗ್ ಸ್ಪಾಟ್ IG ಈ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನೋಡಿ, ಇವತ್ತಿನ
ಒಂದು ರೀಲ್ಸ್ ಕೂಡ ಅಪ್ಲೋಡ್ ಆಗಿದೆ. ಸೊ ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.